ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಮಲ್ಲಿಕಾರ್ಜುನ ಗೌಡ ಅವರಿಂದ. ನನ್ನ ಹೆಸರು ಮಲ್ಲಿಕಾರ್ಜುನ. ನಾನು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಜಾಗತಿಕ ತಾಪದ ಏರಿಕೆ. ಭೂಮಿಯ ಮತ್ತು ಸಾಗರಗಳ ಸರಾಸರಿ ತಾಪದಲ್ಲಿ ಕಳೆದ 200 ವರ್ಷಗಳಲ್ಲಿ ಉಂಟಾಗಿರುವ ಏರಿಕೆಯನ್ನು ಜಾಗತಿಕ ತಾಪದ ಏರಿಕೆ ಎನ್ನುವರು. ಇದನ್ನು ಗ್ಲೋಬಲ್ ವಾರ್ಮಿಂಗ್ ಎಂದು ಸಹ ಕರೆಯಲಾಗುತ್ತದೆ. ಈ ಶತಮಾನದ ಪ್ರಾರಂಭದಿಂದೀಚೆಗೆ ಭೂಮಿಯ ತಾಪಮಾನದಲ್ಲಿ ಸುಮಾರು 0.8 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಏರಿಕೆಯ 2/3 ಭಾಗ 1980ರ ದಶಕದಿಂದೀಚೆಗೆ ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ. ಶಕ್ತಿಯ ಬೇರಾವುದೇ ಆಕಾರ ಅಥವಾ ಸಂಗ್ರಹಗಳಿಗಿಂತ ಭೂಮಿಯ ತಾಪಮಾನ ಸಾಗರಗಳಲ್ಲಿ ಅತಿ ಹೆಚ್ಚು 20% ಇದು ಪ್ರತಿನಿಧಿಸುತ್ತದೆ. ಈ ಏರಿಕೆಗೆ ಕಾರಣ ಹಸಿರುಮನೆ ಪರಿಣಾಮ ಎಂಬ ವಿದ್ಯಮಾನ. ಸೂರ್ಯನ ಕಿರಣಗಳು ಭೂಮಿಯನ್ನು ಬಿಸಿ ಮಾಡಿದ ಪರಿಣಾಮವಾಗಿ ವಾಯುಮಂಡಲದ ತಾಪ ಏರಿಕೆಯಾಗುತ್ತದೆ. ಈ ಏರಿಕೆಯನ್ನು ಹಸಿರುಮನೆ ಪರಿಣಾಮ ಎಂದು, ಈ ಏರಿಕೆಗೆ ಕಾರಣವಾದ ಅನಿಲಗಳನ್ನು ಹಸಿರುಮನೆ ಅನಿಲಗಳೆಂದು ಕರೆಯಲಾಗುತ್ತದೆ. ಭೂಮಿಯಲ್ಲಿರುವ ನೈಸರ್ಗಿಕ ಹಸಿರುಮನೆಯು ಜೀವಿಗಳ ಉಳಿವಿಗೆ ಕಾರಣವಾಗಿದೆ. ಆದರೆ ಇಂಧನಗಳ ದಹನ ಹಾಗೂ ತೀವ್ರ ಅರಣ್ಯ ನಾಶದಂತ ಮಾನವನ ಚಟುವಟಿಕೆಗಳಿಂದಾಗಿ ಈ ಪರಿಣಾಮವು ಅತಿಯಾಗಿ ಹೆಚ್ಚಿದೆ. ಇದನ್ನೇ ಜಾಗತಿಕ ತಾಪದ ಏರಿಕೆ ಎಂದು ಹೇಳಲಾಗುತ್ತಿದೆ. ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಡೈಆಕ್ಸೈಡ್ಗಳು, ಮಿಥೇನ್ ಹಾಗೂ ಕೆಲಮಟ್ಟಿಗೆ ಓಝೋನ್ ಇವು ವಾತಾವರಣದಲ್ಲಿರುವ ಹಸಿರುಮನೆ ಅನಿಲಗಳು. ಜಾಗತಿಕ ತಾಪದ ಏರಿಕೆಯಿಂದಾಗಿ ಮಂಜಿನ ಗುಡ್ಡೆಗಳು ಕರಗುತ್ತಿವೆ. ಇದರಿಂದ ಸಮುದ್ರದ ಮಟ್ಟದಲ್ಲಿ ಏರಿಕೆಯಾಗುತ್ತಿದೆ. ಸಮುದ್ರದಿಂದ ಪ್ರವಾಹ ಉಂಟಾಗುತ್ತಿದೆ. ಇದರಿಂದ ತೀರ ಪ್ರದೇಶಗಳು ಮುಳುಗಡೆಯಾಗುವ ಸಾಧ್ಯತೆಗಳಿವೆ. ಹೀಗಾಗಿ ಇದು ಜಲ ಹಾಗೂ ನೆಲವಾಸಿ ಜೀವಿಗಳಿಗೆ ಹಾನಿಕಾರಕ. ಧನ್ಯವಾದಗಳು. ಜಾಗತಿಕ ತಾಪದ ಏರಿಕೆಯ ಬಗ್ಗೆ ಮಲ್ಲಿಕಾರ್ಜುನ ಗೌಡ ಅವರು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಜಯಶ್ರೀ ಅವರಿಂದ. ನನ್ನ ಹೆಸರು ಜಯಶ್ರೀ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಭೂಮಾಲಿನ್ಯ. ಭೂಮಾಲಿನ್ಯ ಮಾತ್ರ ವಿಪರೀತವಾಗಿ ನಡೆದಿದೆ. ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ವಿಪರೀತ ನೀರಾವರಿಯಿಂದ ಭೂಮಾಲಿನ್ಯ ಆಗುತ್ತದೆ. ಇವುಗಳ ಪರಿಣಾಮ ಭೂಮಾಲಿನ್ಯ. ಅಂದರೆ ಭೂಮಿ ತನ್ನ ಸಾರವನ್ನು ಶಕ್ತಿಯನ್ನು ಕಳೆದುಕೊಂಡು ಬರಡಾಗುತ್ತಾ ಬಂಜರಾಗುವತ್ತ ಸಾಗಿದೆ. ನಮ್ಮ ದೇಶದಲ್ಲಿ ವರ್ಷವೊಂದಕ್ಕೆ 600 ಕೋಟಿ ಟನ್ಗಳಷ್ಟು ಮಣ್ಣು ಕೊಚ್ಚಿಕೊಂಡು ಹೋಗುತ್ತದೆ. ಇದು ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಉಪಯೋಗದಿಂದಲೂ ಭೂಮಾಲಿನ್ಯವಾಗುತ್ತದೆ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಹಂದಿಗೋಡು ಕೂಡ ಇಂಥ ಒಂದು ಉದಾಹರಣೆ. ಇಂದು ನಾವೆಲ್ಲ ಉಪಯೋಗಿಸುತ್ತಿರುವ ಆಹಾರ, ಧಾನ್ಯ, ತರಕಾರಿ, ಹಣ್ಣು ಹಂಪಲುಗಳಲ್ಲಿ ಇಂತಹ ವಿಷವಸ್ತುಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ನಮ್ಮ ದೇಶದಲ್ಲಿ 665ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಇವುಗಳಿಂದ ಪ್ರಾಣಿ ಪಕ್ಷಿಗಳ ಬೆಳವಣಿಗೆಯನ್ನು ಸಹ ಕುಂಠಿತಗೊಳಿಸುತ್ತದೆ. ಇವುಗಳ ದುಷ್ಪರಿಣಾಮ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ನೀರಾವರಿಯಿಂದ ಭೂಮಾಲಿನ್ಯವಾಗುತ್ತದೆ. ಇವುಗಳಿಂದ ಹೊಸ ರೋಗಗಳು ಪ್ರಾರಂಭವಾಗುತ್ತವೆ. ಇವುಗಳನ್ನು ತಡೆಗಟ್ಟಬಹುದು. ರಾಸಾಯನಿಕ ಗೊಬ್ಬರ, ಕೀಟನಾಶಕ ಇವುಗಳನ್ನು ಅತಿಮಿತಿಯಿಂದ ಬಳಸಬೇಕು. ಧನ್ಯವಾದಗಳು. ಭೂಮಾಲಿನ್ಯದ ಬಗ್ಗೆ ಜಯಶ್ರೀ ಅವರ ಅನಿಸಿಕೆಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಈಗ ಗಣೇಶ. ನನ್ನ ಹೆಸರು ಗಣೇಶ. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇನೆ. ಕಿವಿಯು ಮಾನವನ ಒಂದು ತರಂಗಾಂತರವು ಮಾನವನ ಕಿವಿಗೆ 20 KHz-ಗಿಂತ 20 KHz ಇರುತ್ತದೆ. ಶಬ್ದದ ಸಂಕೇತವು ಡೆಸಿಬಲ್ ಅಥವಾ ಡಿಬಿ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ಇದರಿಂದ ಶಬ್ದ ಮಾಲಿನ್ಯದಿಂದಾಗಿ ನೇರವಾಗಿ ನರಮಂಡಲದ ವ್ಯವಸ್ಥೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಕಿವುಡುತನ, ತೇಜಶೂಲೆ, ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಉಂಟಾಗುತ್ತವೆ. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ಶಬ್ದದ ತೀವ್ರತೆ 91 ಡೆಸಿಬಲ್ ಇರುತ್ತದೆ. ಹಾಗೆಯೇ ಮೋಟಾರ್ ಸೈಕಲ್ನ ಶಬ್ದದ ತೀವ್ರತೆ 82 ಡೆಸಿಬಲ್ ಇರುತ್ತದೆ. 100 ಡೆಸಿಬಲ್ ಶಬ್ದವು ಮಾನವನ ಕಿವಿಗೆ ಪಡೆದರೆ ಕಿವಿಯ
ವಿದ್ಯುತ್ ವಸ್ತುಗಳು, ಮದುವೆ ಸಮಾರಂಭದಲ್ಲಿ ಬಳಸತಕ್ಕಂಥ ವಸ್ತುಗಳು, ರೇಡಿಯೋಗಳು, ಇವುಗಳನ್ನು ತಡೆಗಟ್ಟುವ ಕ್ರಮಗಳು. ಕಾರ್ಖಾನೆಯು ಹೊರಗಿಂದ ಇರಬೇಕು. ಮನೆಯಲ್ಲಿ ಹೆಚ್ಚು ವಿದ್ಯುತ್ ವಸ್ತುಗಳನ್ನು ಬಳಸಬಾರದು. ಮದುವೆ ಸಮಾರಂಭಗಳಲ್ಲಿ ವಿದ್ಯುತ್ತನ್ನು ಮಿತವಾಗಿ ಬಳಸಬೇಕು. ಏರ್ಫೋನ್ಗಳನ್ನು ಹೆಚ್ಚು ಬಳಸಬೇಕು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ. ಶಬ್ದ ಮಾಲಿನ್ಯದ ಬಗ್ಗೆ ಗಣೇಶ್ ಅವರ ಅನಿಸಿಕೆ ನಮ್ಮೆಲ್ಲರ ಜೊತೆ ಜಿ ಮಂಜುಳಾ ಅವರಿಂದ. ನನ್ನ ಹೆಸರು ಜಿ ಮಂಜುಳಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಆಮ್ಲಮಳೆ. ಪಿಎಚ್ ಮೌಲ್ಯ 5.6. ಮಳೆಯ ನೀರಿನ ಪಿಎಚ್ ಅದಕ್ಕಿಂತ ಕಡಿಮೆ ಆದಲ್ಲಿ ಇದನ್ನು ಆಮ್ಲಮಳೆ ಎನ್ನುತ್ತೇವೆ. ಸಲ್ಫರಿಕ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿ ಅನಿಲ ರೂಪದಲ್ಲಿ ಬಿಡುಗಡೆಯಾಗುತ್ತವೆ. ಇವು ಇಂಧನಗಳ ದಹನ ಕ್ರಿಯೆಯಿಂದಲೂ ಕೂಡ ಬಿಡುಗಡೆಯಾಗುತ್ತವೆ. ಸಲ್ಫರ್ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಸಲ್ಫ್ಯೂರಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ. ನೈಟ್ರೋಜನ್ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ನೈಟ್ರಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ. ಇವು ನೀರಾವಿಯಾಗಿ ಹೋಗುತ್ತವೆ. ಮಂಜಿನ ಮತ್ತು ಇಬ್ಬನಿಯ ರೂಪದಲ್ಲಿ ಭೂಮಿಗೆ ಬೀಳುತ್ತವೆ. ಇವುಗಳಿಂದ ಆಗುವ ಅನಾಹುತಗಳೆಂದರೆ ಆಮ್ಲಮಳೆಯು ಭೂಮಿಗೆ ಬೀಳುವುದರಿಂದ ಭೂಮಿಯು ಆಮ್ಲೀಯ ಗುಣವನ್ನು ಹೊಂದುತ್ತದೆ. ಆ ಭೂಮಿಯ ಮೇಲೆ ಯಾವುದೇ ಸಸ್ಯಗಳು ಬೆಳೆಯುವುದಿಲ್ಲ ಮತ್ತು ಜಲವಾಸಿ ಜೀವಿಗಳಿಗೂ ಅಪಾಯಕಾರಿ ಹಾಗೂ ಚರ್ಮ ರೋಗ ಮತ್ತು ಉಸಿರಾಟಕ್ಕೂ ತೊಂದರೆಯನ್ನುಂಟು ಮಾಡುತ್ತವೆ ಹಾಗೂ ಹಳೆಯ ಕಟ್ಟಡ ಸ್ಮಾರಕಗಳನ್ನು ನಾಶ ಮಾಡುತ್ತವೆ. ಉದಾಹರಣೆಗೆ ತಾಜ್ ಮಹಲ್ ಮೇಲೆ ಆಮ್ಲಮಳೆಯು ಬೀಳುವುದರಿಂದ ತಾಜ್ ಮಹಲಿನ ಮೇಲೆ ರಂಧ್ರಗಳು ಉಂಟಾಗುತ್ತವೆ. ಇದರಿಂದ ತಾಜ್ ಮಹಲ್ ನಾಶವಾಗುತ್ತದೆ. ಆಮ್ಲಮಳೆಯನ್ನು ನಿಯಂತ್ರಿಸುವ ಸಲಹೆಗಳು: ಕಲ್ಲಿದ್ದಲು ಮತ್ತು ತೈಲ ಸ್ಥಾವರಗಳು, ತೈಲ ಸಂಸ್ಕರಣ ಕೇಂದ್ರಗಳು, ಅದಿರುಗಳು ಕರಗಿಸುವ ಘಟಕಗಳು ಮತ್ತು ಸೀಮೆ ಎಣ್ಣೆ ಒಲೆ, ವಾಹನಗಳ ಹೊಗೆ, ಪಳಿಯುಳಿಕೆ ಇಂಧನಗಳು ಇವುಗಳಿಂದ ಬಿಡುಗಡೆಯಾಗುವ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ತಡೆಗಟ್ಟುವುದರಿಂದ ನಾವು ಆಮ್ಲಮಳೆಯನ್ನು ನಿಯಂತ್ರಿಸಬಹುದು. ಧನ್ಯವಾದಗಳು. ಚೇತನ ಅವರಿಂದ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಕುಂದಿರ್ಬೇಕು. ನನ್ನ ಹೆಸರು ಚೇತನ್. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ವಿಕಿರಣ ಮಾಲಿನ್ಯ ಕೇವಲ ಲೋಹದಲ್ಲಿರುವ ಅವುಗಳ ಅಣುಗಳ ನಡೆಯುವ ಕ್ರಿಯೆಯಿಂದಾಗಿ ವಿಕಿರಣ ಮಾಲಿನ್ಯ ಎನ್ನುತ್ತಾರೆ. ಇದರಲ್ಲಿ ಆಲ್ಫಾ, ಬೀಟಾ, ಗಾಮಾ ಎಂಬ ಮೂರು ಕಣಗಳಿವೆ. ಅಯಾನೀಕರಣಗೊಳ್ಳುವ ಮತ್ತು ಅಯಾನೀಕರಣಗೊಳ್ಳದ ಎಂಬ ಬಗೆಯ 2 ಕಣಗಳು ಇವೆ. ಅಯಾನೀಕರಣಗೊಳ್ಳುವ ವಿಕಿರಣಕ್ಕೆ ಸುಲಭವಾಗಿ ಒಳ ಸೇರುವ ಸಾಮರ್ಥ್ಯವಿದೆ. ಇದರಲ್ಲಿ ಬೃಹತ್ ಅಣುಗಳನ್ನು ಅದು ಒಡೆಯಬಹುದು. ಅಯಾನೀಕರಣಗೊಳ್ಳದ ಸಾಮರ್ಥ್ಯ ವಿಕಿರಣಕ್ಕೆ ಇದರಲ್ಲಿ. ಧನ್ಯವಾದಗಳು. ಈ ವಿಜ್ಞಾನದ ಸ್ಪಿಕ್ ಅಂಡ್ ಸ್ಪಿಚ್ ಕಾರ್ಯಕ್ರಮ ಮುಗಿಯುವವರೆಗೂ ಶಾಂತವಾಗಿ ಕುಳಿತುಕೊಂಡಂತ ವಿದ್ಯಾರ್ಥಿನಿಯರುಗಳೆಲ್ಲರಿಗೂ ಹಾಗೂ ಸಹ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. I like to meet you. Hello. Glad to meet you. Good evening, friends. Very good evening. Very good evening. How are you? I am fine. MG. How is your studies? Good. Excellent. Good. How are your parents? Healthy. Very healthy. Fine. I want to know the stories. Really? Are you interested in listening stories? Yes. Okay. Let us the new stories of a hero by our 10th standard brothers and sisters. Okay, thank you. Good evening, friends. R.K. Narayan is widely considered to be one of India's greatest English language novelist, known for simple and writing style. He is best known for his works
set in the fictional South Indian town of Malgudi. He was include Swami and his father, the Bachelor of Arts, the English teacher, and the financial expert. In novel, the guide was adapted for film. It won Sahitya Akademi Award. He highlight social content and provides a feel for his characters through everyday life. He was nominated to the Rajya Sabha, the upper house of India's Parliament. Thanks. And respected sirs and teachers, I am Ramesh. I would like to introduce the story A Hero written by R.K. Narayana. Swami's father was reading the newspaper in the hall when a news item about a village lagged fast with a tiger came to his notice. The sequence of events which followed are quite hilarious. Thanks. Okay, tiger, what do you say to that? And age are not important. Suppose I have all the courage, what could do if a tiger should attack me? Leave alone strength, can you prove you have courage? Let me see if you can sleep alone tonight in my office, asked father. Swami thought he had always slept beside his granny in the passage and any change in this arrangement kept it. He tried to change the subject but father was relentless. Swami realized that matter had gone beyond his control. You must sleep alone hereafter. I will sleep alone, father. You are in the second form and I don't like me where you are brain part of. Why do you look at me? When you eat, I hardly know anything about the boy. And tiptoed to his bed in the passage. Why are you already feeling? Don't you want to hear a story? I am Kusuma. Please, shut up, Granny. I don't sleep at once, perhaps I shall die. Thank you. Don't cover your face. Are you ready? Are you really where sleep? Let me sleep in the hall, father. Your office room is very dusty and there may be scorpions behind your law books. I am P. Basamma. There are no scorpions, little Philip. Sleep on the bench if you like. Will you leaving the door open? But promise you won't roll up your bed and go to your granny's side at night. Thanks. He remembered all the stories of devils and gods he had heard in his life. A ray of light from the street lamp strayed in and cast shadows on the wall. Swami hurriedly got up and spread his bed under the bench and crouched there. It seemed to be a much safer place, more compact and reassuring. He moved to the edge of the bench and strayed into the darkness. Something was moving down. As it came nearer, he crawled out from the bench, hugged it with all his might, and used his teeth on it like a mortal weapon. My name is Jayashree. Ayo, something has bitten me. Swami had bit a notorious thief. Congratulations were showered on Swami next day. The headmaster said that he was a true scout. That night Swami's parents argued about where the boy should sleep. Swami, who was following the whole conversation from under the blanket, felt tremendously relieved to hear that his father was giving him up. You let him
sleep where he likes. You need not risk his life again. Thanks a lot. ವೇಳೆಗೆ ಶುಭಾಶಯಗಳು. ನನ್ನ ಹೆಸರು ಶಾರದಾ, 10ನೇ ತರಗತಿ ವಿದ್ಯಾರ್ಥಿ. ಹಲೋ ಫ್ರೆಂಡ್ಸ್, shall I ask some the question? Who is the right of the story a hero? ಸರಿಯಾದ ಉತ್ತರ the word let. Who is the best character in the story? अब हम रविंद्रनाथ टैगोर पाठ का रस प्रश्न कार्यक्रम जयश्री लीलावती श्वेता कुमारी माधम्मा जयशंकर प्रसाद समूह ऋषिकेश ए शिवराजा मल्लिकार्जुन महबूब बाशा 5वां समूह मैथिली शाना गुप्ता तेजा अनुर्वली शिवराजा जलंधरा सुरेशा. मेरा नाम रुद्रमन है. इस रसा प्रश्न कार्यक्रम के लिए 1 निमिष दिया जाएगा. उत्तर नहीं आया तो आगे के समूह को एक प्रश्न के लिए 2 अंक दिया जाएगा. मई 1889. गली उत्तर रवाना किया जाएगा. 7 मई 1961. गली है उत्तर. सही उत्तर है. मीराबाई रुंदा 2 अंक. रविंद्रनाथ टैगोर का पिता का नाम क्या है? देवेंद्रनाथ. उत्तर सही. तुलसीदास रुंदा को 2 अंक में हुआ था. सही उत्तर. कबीरदास रुंदा को 2 अंक. निकेतन रचनाकार कौन है? शांति निकेतन के रचनाकार कौन है? सही उत्तर. कब मिला है? समूह को 2 अंक. दूसरा कार्यक्रम मीराबाई समूह को पहला प्रश्न. सही उत्तर को 2 अंक. तुलसीदास रुंदा को दूसरा प्रश्न. औपचारिक इस पद का विलोम पद बताइए. अनौपचारिक. सही उत्तर. तुलसीदास समूह को 2 अंक. प्रश्न. उपाधि पद का बहुवचन रूप बोलिए. उपाधियां. सही उत्तर. कबीरदास समूह को 2 अंक. गीतांजलि का एक गीता 52 से परिपूर्ण है. कन्नड़ में अनुवाद कीजिए. ಗೀತಾಂಜಲಿಯ ಪರಿಪೂರ್ಣ ಒಂದೊಂದು ಬಹಳ ಪರಿಪೂರ್ಣವಾಗಿದೆ. सही उत्तर. जयशंकर प्रसाद समूह को 2 अंक. 5वां प्रश्न. कौशल इसको वाक्यों में प्रयोग कीजिए. रानी लक्ष्मीबाई ने कौशल युद्ध है. सही उत्तर. मैथिली शाना गुप्ता समूह को 2 अंक. परिक्रमा. इनमें से रविंद्रनाथ क्या नहीं थे? कवि, चित्रकार. योद्धा. सही उत्तर. यूनिवर्सिटी ऑफ लंदन किस देश में है? इंग्लैंड. सही उत्तर. तुलसी